ನಾನು ಆಕ್ಚುಲಿ ಇವ್ರಿಗೆ ತುಂಬಾ ಫಿಲ್ಟರ್ಗಳು ತುಂಬಾ ಇತ್ತು. ನನಗೆ ಗೊತ್ತಿತ್ತು ಹುಡುಗಿ ಅಂದ್ರೆ ಹಿಂಗೆ ಹಂಗೆ ಎಲ್ಲ ಇರ್ಬೇಕು ಅಂತ ಇತ್ತು. ಇವಾಗ ಹೇಳ್ತಾರೆ, ಇವಾಗ ಹಿಂಗೆಲ್ಲ ಯಾಕೆ ಹೇಳ್ತವ್ರೆ ಅಂದ್ರೆ ಬಿಕಾಸ್ ಅದೇ ಹೇಳ್ದೆ ಅಲ್ಲ, ನನ್ಕಿಂತ ಜಾಸ್ತಿ ಇವರಿಬ್ರೆ ಮಾತಾಡ್ತಿರ್ತಾರೆ. ಸೊ ಅದೇನೋ ಎಲ್ಲ ಫಿಲ್ಟರ್ ಪಾಸ್ ಆಗಿದೆ, ಅದಕ್ಕೆ ಹಿಂಗ್ ಮಾತಾಡ್ತಿರೋದು ಇವಾಗ. ಬಟ್ ಆವಾಗ ಈ ಫಿಲ್ಟರ್ಗಳು ಇದ್ದಿದ್ದು ನನಗೆ ಗೊತ್ತಿರೋದ್ರಿಂದ ಯಾವತ್ತೂ ನಾನು ಜಾಸ್ತಿ ದಿನ ಆಕ್ಚುಲಿ ಮುಚ್ಚಿಟ್ಟಿದ್ದೆ. ಆಮೇಲೆ ಒಂದ್ ಟೈಮ್ ಬಂತು ಹೇಳಲೇಬೇಕು. ನಾನು ಆಕ್ಚುಲಿ ಅದೇ ಇವ್ರು ಹೇಳಿದ್ರಲ್ಲ, ಹುಡುಗಿನ ತುಂಬಾ ವರ್ಷ ಕಾದಿದ್ದಾಳಂತ, ನಾನೇ ಹೇಳ್ಕೊಂಡ್ ಬಂದೆ ಇಷ್ಟು ಬೇಗ ಬೇಡ ಅಂತ. ಬಟ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಎಲ್ಲರೂ ಪ್ರೆಷರ್ ಹಾಕಿದ್ರು, ಆಗ್ಲೇಬೇಕು, ಟೈಮ್ ಆಗಿದೆ ಅಪ್ಪ ಏನ್ ನಿಂದು ಅಂತ. ಸೊ ಆಮೇಲೆ ಹೇಳ್ಬೇಕು ಅಂತ ಅಫ್ಕೋರ್ಸ್ ಫ್ಯಾಮಿಲಿಯಲ್ಲಿ ಫಸ್ಟ್ ಇವಳಿಗೆ ಹೇಳ್ದೆ, ಬಿಕಾಸ್ ವಿ ಆರ್ ಕ್ಲೋಸ್. ಆವಾಗಿಂದ ವಿ ಆರ್ ವೆರಿ ಕ್ಲೋಸ್. ಅಂಡ್ ಇಲ್ಲಿ ಫಿಲ್ಟರ್ ಪಾಸ್ ಆಗಿಲ್ಲ ಅಂದ್ರೆ ಬೇರೆ ಎಲ್ಲ ಫಿಲ್ಟರ್ ಹೆಂಗ್ ಪಾಸ್ ಆಗೋದು ಅಲ್ವಾ? ಸೊ ಫಸ್ಟ್ ಇಲ್ಲಿ ಒಂದು ಪಾಸ್ ಮಾಡಿಸ್ಬಿಡೋಣ ಅಂತ ಹೇಳಿದೆ. ಪಾಸ್ ಆಯ್ತು. ಆಮೇಲೆ ಎಲ್ಲ ಅಫ್ಕೋರ್ಸ್ ಆಮೇಲೆ ಸ್ಮೂತ್. 7 ವರ್ಷ ಹಿಂದೆ ನಾವು ಸಿಕ್ಕಿದ್ದು. ಪ್ರಪೋಸ್ ಮಾಡಿದ್ದು ಸಿ ಐ ಆಮ್ ವೆರಿ ಆರ್ಥೋಡಾಕ್ಸ್. ನಾನು ಸ್ವಲ್ಪ ಹುಡುಗರೆ ಮಾಡಬೇಕು, ನಾನೇ ಮಾಡಿದ್ದು. ಸೊ ಆ ರೀತಿಯಲ್ಲಿ ಐ ಆಮ್ ವೆರಿ ಟ್ರೆಡಿಷನಲ್. ಬಟ್ ಏನೋ ಬ್ಯಾಲೆನ್ಸ್ ಆಗ್ತಾ ಇದ್ದೀರಿ ಹೆಂಗೆ ಅಂತ ಗೊತ್ತಿಲ್ಲ, ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಶಿ ಈಸ್ ಬಿನ್ ವೆರಿ ಸಪೋರ್ಟಿವ್. ರಕ್ಷಿತಾ ತುಂಬಾ ಸಪೋರ್ಟಿವ್ ಆಗಿ, ನಾನು ಅದೇ ಹೇಳಿದೆ ಅಲ್ಲ, ತುಂಬಾ ವರ್ಷ ಕಾದ್ಲು ಅಂತ. ನನಗೆ ಸಪೋರ್ಟ್ ಅಲ್ಲೇ ಕಾದಿದ್ದು. ನಾನು ಹೇಳಿದೆ ನಂಗೆ ಇಷ್ಟು ಟೈಮ್ ಬೇಕು, ನಮ್ದಾದ ಒಂದು ಇದಿದೆ, ಕನ್ಸಿದೆ, ಅದನ್ನ ಫಾಲೋ ಮಾಡ್ತಾ ಇದ್ದೀನಿ, ದಯವಿಟ್ಟು ಸಪೋರ್ಟ್ ಮಾಡಿದ್ಲು. ಸೊ ಅದರಿಂದ ಅವಳ ಸಪೋರ್ಟ್ ಇಂದನೂ ಎಲ್ಲ ಒಂದು ಬ್ಯಾಲೆನ್ಸ್ ಆಗ್ತಾ ಇದೆ ಅನ್ಬೋದು. ಸೊ